ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿಯಲ್ಲಿ ಶಿಕ್ಷಣ ಹರಿಕಾರ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರಿಂದ ಸಾಧಕರಿಗೆ ಸನ್ಮಾನದ ಮಹಾಪೂರ. ರಾಜ್ಯ ಮಟ್ಟದಲ್ಲಿ 10ನೇ ಸ್ಥಾನಕ್ಕೇರಿದ ತಾಲೂಕು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದೆ. ಪ್ರೌಢಶಾಲಾ ಶಿಕ್ಷಣದಲ್ಲಿ ರಾಜ್ಯ ಮಟ್ಟದಲ್ಲಿ ಹಿಂದೆ 25ನೇ ಸ್ಥಾನದಲ್ಲಿದ್ದ ಕೂಡ್ಲಿಗಿ ತಾಲೂಕು ಇದೀಗ ಭರ್ಜರಿ ಸಾಧನೆಯೊಂದಿಗೆ 10ನೇ ಸ್ಥಾನಕ್ಕೆ ಜಿಗಿದಿದೆ. ಈ ಅಭೂತಪೂರ್ವ ಯಶಸ್ಸಿಗೆ ಕಾರಣರಾದ ಶಿಕ್ಷಕರು, ಅಧಿಕಾರಿಗಳು ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ ಅವರು ಭರ್ಜರಿ ಕೃತಜ್ಞತಾ ಸಮರ್ಪಣೆ ಹಾಗೂ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೂಡ್ಲಿಗಿ ಪಟ್ಟಣದ ಎಸ್ಎವಿಟಿ ಕಾಲೇಜು ಸಭಾಂಗಣದಲ್ಲಿ ಪ್ರೌಢಶಾಲೆ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಬೃಹತ್ ಕೃತಜ್ಞತಾ ಸಮರ್ಪಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕೂಡ್ಲಿಗಿ ಹಿರೇಮಠದ ಶಬ್ರ ಪ್ರಶಾಂತ ಸಾಗರ ಸ್ವಾಮೀಜಿಯವರು ವಹಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಅಲ್ಲದೆ ತಾಲೂಕಿಗೆ ಕೀರ್ತಿ ತಂದ 37 ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು, 4 ಶಿಕ್ಷಣ ಸಂಯೋಜಕರನ್ನು ಹಾಗೂ 4 ಶಿಕ್ಷಣ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳನ್ನು ಶಾಸಕರು ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೈಲೇಶ್ ಬೇವೂರು, ಜಿಲ್ಲಾ ಉಪ ನಿರ್ದೇಶಕರಾದ ವೆಂಕಟೇಶ್ ರಾಮಚಂದ್ರಪ್ಪ ಹಾಗೂ ಜಿಲ್ಲಾ ನೋಡಲ್ ಅಧಿಕಾರಿ ಹುಲಿಬಂಡಿರವರನ್ನು ಶಾಸಕರು ಗೌರವಿಸಿದರು. ಇನ್ನು ತಾಲೂಕಿಗೆ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ಸೇರಿದಂತೆ ಶೈಕ್ಷಣಿಕ ಪ್ರಗತಿಗಾಗಿ ಹಗಲಿರುಳು ಶ್ರಮಿಸುತ್ತಾ ಇರುವ ಕ್ಷೇತ್ರದ ಶೈಕ್ಷಣಿಕ ಹರಿಕಾರ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ ಅವರಿಗೆ ಶಿಕ್ಷಣ ಇಲಾಖೆ ಹಾಗೂ ಪ್ರೌಢಶಾಲೆ ಶಿಕ್ಷಕರ ಸಂಘದ ವತಿಯಿಂದ ಭರ್ಜರಿ ಸನ್ಮಾನದ ಮೂಲಕ ಕೃತಜ್ಞತೆ ಕೂಡ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿ. ನರಸಪ್ಪ, ನೌಕರರ ಸಂಘದ ಅಧ್ಯಕ್ಷ ವೆಂಕಟೇಶ್, ನೂರಾರು ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಶಿಕ್ಷಣ ಇಲಾಖೆಯಿಂದ ಗೌರವ ಸಂಪನ್ನೆಯನ್ನು ಸಮರ್ಪಿಸಿದ್ದಾರೆ. ಅವರಿಗೆ ಅವರಿಗೆ ಒಂದು ಬುದ್ಧಿವಾದವನ್ನು ಹೇಳಲು ಯಾಕೆ ಹೇಳಿದೆ ಅಂತ ಅದು ನಿಮ್ಮ ಕೈಗಿದೆ. ಅದಕ್ಕೆ ಶಾಸಕರು ಅದನ್ನು ಗಮನಿಸಿ ಆ ಮಕ್ಕಳಿಗೆ ಯಾವ ತರ ಇರಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಕಲಿಸಿ ಎನ್ನುವಂತಹ ಭಾವವನ್ನು ಅವರು ವ್ಯಕ್ತಪಡಿಸಿದರು. ನಿಜಕ್ಕೂ ಕೂಡ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಲಿ ಎನ್ನುವಂತಹ ಮಾತನ್ನು ಹೇಳ್ತಾ ಇವತ್ತೇನು ತಾಲೂಕಿಗೆ ಹೆಮ್ಮೆ ತಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ನನಗೆ ಗೊತ್ತಿರಾಗ ಈ ಜಗತ್ತಲ್ಲಿ ಬಹಳ ಶ್ರೇಷ್ಠವಾದ ಸಂಪತ್ತು ಅಲ್ಲ ಇದೆ. ನಚೋರಾಹಾರಂ ನ ಭ್ರಾತೃಭಾಜ್ಯಂ ನಚಭಾರಕಾರಿ ಕೃತೆ ವರ್ಧದೇವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ವಿದ್ಯೆ ಎನ್ನುವಂಥದ್ದು ಮಾತ್ರ ಶ್ರೇಷ್ಠ. ವಿದ್ಯೆ ಇರತಕ್ಕಂಥದ್ದು ಮಾತ್ರ ನಮ್ಮ ಜೊತೆಗೆ ನಾವು ಎಲ್ಲಿ ತನಕ ಇರ್ತೇವೆ, ಉಸಿರು ಇರೋ ತನಕನೂ ನಮ್ಮ ಜೊತೆ ಇರ್ತಕ್ಕಂಥದ್ದು ಯಾವುದಲ್ಲ ಅದು ವಿದ್ಯೆ. ಅದಕ್ಕೆ ನೀವು ಬೆಲೆ ಕೊಡ್ರಿ, ಅದನ್ನು ನೀವು ಕಲಿತುಕೊಳ್ರಿ. ಆ ವಿದ್ಯೆಯನ್ನು ನೀವು ಯಾವತ್ತೂ ಕೂಡ ಸಂಪಾದಿಸ್ತೀರಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ನನ್ನೆಲ್ಲ ಮಾತು ವಿರಾಮ ಕೊಡ್ತೀನಿ. ಶುಭ ತುಂಬಾ ಫೋಕಸ್ ತೆಗಿತೀನಿ. ನಾನು ಜೊತೆಗೆ ಮಾಡ್ಕೊಡ್ತೀನಿ ಅಂತ ಒಂದು ನಮ್ಮ ಬಗ್ಗೆ ಅಷ್ಟು ಗೌರವ ಇಟ್ಕೊಂಡು ಮತ್ತೆ ಅಷ್ಟು ನಮ್ಮ ಬಗ್ಗೆ ಹೋರಾಟ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಯಾವಾಗಲೂ ನಮ್ಮ ತಾಲೂಕಿನ ಬಗ್ಗೆ ನಮಗೆ ಉತ್ತಮ ಸಲಹೆ ನೀಡ್ತಕ್ಕಂಥ ರೇಣುಕ ಸ್ವಾಮಿಗಳನ್ನು ಇವತ್ತು ಬಂದಿದ್ದಾರೆ. ಮತ್ತು ಎಲ್ಲ ನಮ್ಮ ಪದ್ಮನಾಭರಾಗಿರ್ಬೋದು, ನಮ್ಮೆಲ್ಲ ರಿಟೈರ್ಡ್ ಆಗಿರೋರು, ಜೊತೆಗೆ ಎಲ್ಲ ರೀತಿಯ ಕೊಟ್ಟಿದ್ದಾರೆ. ಇದೆಲ್ಲವನ್ನು ಇನ್ನೂ ಒಂದು ಉತ್ತಮ
ಅಭಿವೃದ್ಧಿ ನಿರ್ಮಾಣ ಮಾಡಕ್ಕೆ ತಾವೆಲ್ಲ ಇನ್ನೂ ಹೆಚ್ಚಿನ ಸಹಕಾರ ನೀಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈಗ ನಮಗೆ ಮೊನ್ನೆ ಒಂದು ಯೂನಿವರ್ಸಿಟಿಗೆ ಒಂದು ಟ್ರೈನಿಂಗ್ ಇತ್ತು. ನಾನು ಅಲ್ಲಿ ಭಾಗವಹಿಸಿದ್ರೆ ಬಹಳ ಜನ ತುಂಬಾ ಒಳ್ಳೆ ಲೆಕ್ಚರರ್ಸ್ ದೇಶಾದ್ಯಂತ ಬಂದಿದ್ರು. ಒಂದು 70 ಜನ ಶಾಸಕರು ಬಂದಿದ್ರು ದೇಶಾದ್ಯಂತ. ನಾನು ತುಂಬಾ ಒಳ್ಳೆ ಬುಕ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಒಂದು ಪೇಜ್ ಕೂಡ ನಾನು ಓದಕ್ಕಾಗಿಲ್ಲ. ಏನಾದ್ರು ಫೋನ್ ಬರ್ತಿರ್ತಾರೆ, ಮಾತಾಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನನ್ನ ಮಕ್ಕಳಿಗೆ ಹೇಳ್ತಾ ಇರೋದಕ್ಕೆ ಯಾವುದು ಧರ್ಮದ ಆಮದನ್ನು, ಯಾವುದು ಜಾತಿಯ ಆಮದನ್ನು, ಯಾವುದು ದ್ವೇಷ ಆಸ್ತಿಯನ್ನು ನನಗೆ ಎನಿಸ್ಕೋಬೇಡಿ. ಉತ್ತಮ ಶಿಕ್ಷಣ ಮಾತ್ರ ಗಮನ ಕೊಡಿ. ಮತ್ತೆ ಆಟ ಮತ್ತು ಕ್ರೀಡೆ ಮತ್ತು ಸಾಮಾನ್ಯ ಜ್ಞಾನ ಪಡೆಯುವುದನ್ನು ಗಮನ ಕೊಡಬೇಕು ಅಂತೇಳಿ ಹೇಳ್ತೀನಿ. ಯಾಕೆಂದ್ರೆ ನೋಡಿ, ಸ್ವಲ್ಪ ಟಾಪರ್ಸ್ ಜಾಸ್ತಿ ಆಗಿರೋದು ಟಾಪರ್ಸ್ ಆಗೋದಿಲ್ಲ. ಮೊದಲು ಯಾವಾಗಲೂ ಸ್ವಲ್ಪ ಒಂಥರ ನಗುಮುಖರಲ್ಲ, ತುಂಬಾ ಒಂಥರ ಇಸ್ಕೊಂಡ್ರೆ ಹೋಗೋದು. ನಾನು 3 ಜನ ಅಬ್ಸರ್ವ್ ಮಾಡ್ತಾ ಇದ್ದೆ. ಬಂದು ಸ್ವಾಮಿ ಹೇಳಿದ್ರು, ನಾವು ಹೇಳಿದ್ರು, ನಮ್ಮೂರು ಯಾರು ಮೊದಲು ನೋಡಿಲ್ಲ, ಮಕ್ಕಳು ಆರಾಡಿಸ್ಕೊಂಡು ನಾವು ಎಷ್ಟೇ ಒತ್ತಡ ಇದ್ರು, ನಮ್ಗೆ ಏನೇ ತೊಂದರೆ ಇದ್ರು, ನಾವು ಏನೇ ತೊಂದರೆ ಆಗ್ಬೋದಲ್ಲ, ನಮ್ಮ ನಿರ್ಧಾರಗಳು ಸೃಜನಾತ್ಮಕವಾಗಿರ್ತವೆ. ದಿನ ಬೆಳಗ್ಗೆ ಟ್ರಂಪ್ದು ಅಮೆರಿಕ ದೇಶ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟ್ಸ್ ನೋಡಿ, ವಿಲ್ ಡಿಸ್ಟ್ರಾಯ್ ಇರಾನ್ ಆಯ್ತಾ, ನಾವು ನಿರ್ನಾಮ ಮಾಡ್ತೀವಿ, ನಾವು 5,000 ವರ್ಷದ ಇತಿಹಾಸ ಇಲ್ಲ ಮಾಡ್ಬಿಡ್ತೀವಿ, ನಾವು ಅವನ್ನೆಲ್ಲ ಬಂದಾಕ್ಬಿಡ್ತೀವಿ, ಕೊಚ್ಚಾಕ್ಬಿಡ್ತೀವಿ. ದಿನ ಬೆಳಗ್ಗೆ ಇಂಥದೇ ಸ್ಟೇಟ್ಮೆಂಟ್ಸ್ ಆಯ್ತಾ. ಇದು ಪ್ರಪಂಚದ ಅತಿ ಶ್ರೇಷ್ಠ ಮತ್ತು ಪವರ್ಫುಲ್ ದೇಶ ಅನಿಸ್ಕೊಂಡಿರೋಣ, ಒಂದು ವಿಶ್ವಗುರು ಅನಿಸ್ಕೊಂಡಿರೋಂಥ ಒಂದು ಅಮೆರಿಕ ಅಧ್ಯಕ್ಷನ ಬಾಯಿಂದ ಬರುವಂಥ ದಿನ ಮಾತ್ರ. ನಮ್ಮ ನಿರ್ಧಾರಗಳು ನಮ್ಮ ಬಾಯಿಂದ ಪೊಸಿಷನ್, ನಾನಿರ್ಬೋದು, ನನ್ನ ಶಾಸಕನಾಗಿರ್ಬೋದು, ಯಾರಾದ್ರೂ ಬಂದರೂ ಇನ್ನೊಬ್ಬ ಪಕ್ಷದ ಇನ್ನೊಬ್ಬ ಜಾತಿಯನ್ನ ಇನ್ನೊಬ್ಬರನ್ನ ನಮ್ಮ ವಿರೋಧಿಗಳ ಬಗ್ಗೆ ಏನಾದ್ರು ಕೆಟ್ಟದಾಗಿ ಅವನ್ನ ತುಳಿಬೇಕು ಅಥವಾ ಒಡಿಸ್ಬೇಕು ಅಂತ ಮಾಡಬೇಕು ಅಂತಂದ್ರೆ ನಾವು ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗ್ತದೆ. ಸತ್ಯಾಸತ್ಯನ ಅರ್ಥ ಅದರದ್ದು. ಸೊ ಯಾವಾಗಲೂ ಕನ್ಸ್ಟ್ರಕ್ಟಿವ್ ಡಿಸಿಷನ್ಸ್ ಇರಬೇಕು. ಉತ್ತಮ ಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ, ಅಂತ ಒಂದು ಶಿಕ್ಷಣ ಕೊಡೋದಕ್ಕಾಗಿ ಅಂತ ಒಂದು ಶಿಕ್ಷಣ ಪಡೆಯುತ್ತ ನಮ್ಮ ಮಕ್ಕಳಾಗಲಿ ಅಂತ ಹೇಳ್ತಾ, ಈ ಒಂದು ನಿಜವಾಗ್ಲೂ ನಾನು ಎಷ್ಟು ಹೇಳಿದ್ರು ಸಾಕು ಅಷ್ಟೊಂದು ಒಳ್ಳೆ ನಮ್ಮ ಬೀರವರು ಸುಮಾರು 3 ತಿಂಗಳಿಂದ ಇದಕ್ಕೊಂದು ಪಟ್ಟಿನ ಶ್ರಮ ಮತ್ತು ನೀವು ಪಟ್ಟಿದಂತಹ ಒಂದು ಶ್ರಮ ಇವತ್ತು ಸುಮಾರು 1 ತಿಂಗಳಿಂದ ನನಗೆ ಹೇಳ್ತಾ ಇದ್ರು. ಸರ್, ಇದು ನಿಜವಾಗ್ಲೂ ಪಾಪ ಬಹಳ ಕಷ್ಟಪಟ್ಟಿದ್ದಾರೆ, ನಿಮ್ಮಿಂದ ಒಂದು ಸನ್ಮಾನ ಆದರೆ ಅವ್ರು ಇನ್ನೊಂದು ಸ್ವಲ್ಪ ಉತ್ತೇಜನ ಸಿಗುತ್ತೆ. ಇದು ನೀವೆಲ್ಲ ಅವರು ನಿಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ನೀವೇನು ಅಂದ್ಕೊಂಡಿದ್ದೀರಿ, ಒಂದು ತಾಲೂಕಿನ ಒಂದು ಉತ್ತಮ ಮಾರ್ಗಕ್ಕೆ ತಗೊಂಡು ಹೋಗಬೇಕು, ಸನ್ಮಾರ್ಗಕ್ಕೆ ತಗೊಂಡು ಹೋಗಬೇಕು, ಒಂದು ಎಲ್ಲ ಒಳ್ಳೆ ರೀತಿಯಲ್ಲಿ ಮುನ್ನಡೆಸಬೇಕು ತಾಲೂಕನ್ನು. ಅದಕ್ಕೆ ಕೈ ಜೋಡಿಸ್ಬೇಕಲ್ಲ, ಅವರೆಲ್ಲ ರೆಡಿ ಇದ್ದಾರೆ. ನೀವು ಒಂದ್ಸರಿ ಕರೆಸಿ ಅವ್ರನ್ನ ಮಾತಾಡಿಸ್ಬೇಕು, ಅವ್ರ ಸನ್ಮಾನ ಮಾಡಬೇಕು ಅಂತ ಹೇಳಿದಾಗ ಇವತ್ತು ನಾನು ನಿನ್ನೆ ಮನೆಯಲ್ಲಿ ಹೇಳೋದಂತ ಹೇಳ್ಬಿಟ್ಟಿದ್ದೀನಿ. ಮತ್ತೆ ನಿನ್ನೆ ಸಾಯಂಕಾಲ ಮೀಟಿಂಗ್ ಅಲ್ಲಿ ನಾನೆಲ್ಲ ಮತ್ತೆ ಕಂಪಲ್ಸರಿ ಬರಬೇಕು ಅಂತ ಮತ್ತೆ ಫೋನ್ ಮಾಡಿದೆ. ಈ ತರ ಆಗ್ತಾ ಇದೆ ಸರ್, ಏನ್ ಮಾಡ್ತಾರೆ? ಇಲ್ಲ ಸರ್, ಇದು ಬಹಳ ಇಂಪಾರ್ಟೆಂಟ್ ಇದೆ. ಬಹಳ ಜನಗಳಿಗೆ ಖಂಡಿತ ಅಟ್ಲೀಸ್ಟ್ ಶಿಕ್ಷಕರಿಗೂ ಗೊತ್ತಾಗ್ತದೆ. ಸಾಮಾನ್ಯರಿಗೆ ಗೊತ್ತಾಗಲಿದ್ದು ಶಿಕ್ಷಕರಿಗೂ ಗೊತ್ತಾಗ್ತದೆ. ನಾಟಕೀಯ ಜೀವನ, ಸುಳ್ಳು ಹೇಳಿಕೊಂಡು ಜೀವನ ಅಂತ ಗೊತ್ತಾಗ್ತದೆ. ಯಾಕೆಂದ್ರೆ ಒಬ್ಬ ಶಿಕ್ಷಕ ನಾಟಕ ಮಾಡಿಕೊಂಡು ಬಹಳ ದಿವಸ, ಸುಳ್ಳು ಹೇಳಿಕೊಂಡು ಸುಳ್ಳು ಪಾಠ ಮಾಡಿಕೊಂಡು ಬಹಳ ದಿವಸ ಒಳ್ಳೆ ಶಿಕ್ಷಣ ಕೊಡಲಾಗ. ಒಬ್ಬ ವೈದ್ಯ ಬಹಳ ಜನ ವಿದ್ಯಾರ್ಥಿಗಳಿಗೆ, ಪೇಷಂಟ್ಗಳಿಗೆ, ರೋಗಿಗಳಿಗೆ ಸುಳ್ಳು ಹೇಳಿಕೊಂಡು ಮಾಡಲಾಗಲ್ಲ. ಒಬ್ಬ ಸೈನಿಕ ಅಲ್ಲಿ ನಾಟಕೀಯವಾಗಿ ಡ್ರಾಮಾ ಮಾಡಿಕೊಂಡು ಪೇಷಂಟ್ ಆಗಲ್ಲ. ಅದೇ ರೀತಿ ಒಬ್ಬ ರೈತ ಆಯ್ತಾ, ಬೆಳೆ ಬೆಳೆದಿಗೆ ಸುಮ್ಮನೆ ರಾಜಕೀಯ ಮಾಡಿಕೊಂಡು ಇಲ್ಲಾಂದ್ರೆ ಮನೇಲಿ ಕೂತ್ಕೊಂಡು ಬೆಳೆ ಬೆಳೆದ ಜೀವನ ಮಾಡೋಕ್ಕಾಗಲ್ಲ. ಮತ್ತೆ ನಮಗೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಈ 4 ವ್ಯಕ್ತಿಗಳು ಒಳ್ಳೆ ರೀತಿ ಜೀವನ ಮಾಡೋದು ಮಾತ್ರ ಜೀವನಕ್ಕೆ. ಸೊ ಅದಕ್ಕೆ ನಮಗೆ ಈಗ ನಿಮಗೆಲ್ಲ ನಾನು ಮನಸ್ಪೂರ್ವಕವಾಗಿ ಕೇಳ್ತಾ ಇದ್ದೀನಿ, ನನ್ನ ಈ 3 ವರ್ಷದ ಈ ಒಂದು ಸೇವೆ ಮತ್ತು ಜೀವನ ನಿಮ್ಗೆ ಯಾರು ರಾಜಕೀಯಕ್ಕೋಸ್ಕರ ಇವರು ಬೇರೆ ವಯಸ್ಸಿಗೋಸ್ಕರ ಅಧಿಕಾರ ಗಳಿಗೋಸ್ಕರ ಸುಮ್ಮನೆ ಏನೋ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಏನೋ ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ, ಏನೋ ಒಂದು ಬಂದು 6 ಸಾಲ ಹಾಕಿಕೊಂಡು ಸನ್ಮಾನ ಮಾಡಿ ಏನೋ ಒಂದು ಜೇಕರ ಹಾಕಿಕೊಂಡು ಸ್ಟೇಟಸ್ ಇಟ್ಕೊಂಡು ಓಡಾಡ್ತಾರೆ ಅಂತ ನಿಮ್ಗೆ ಯಾರಾದರೂ ಅನ್ನಿಸ್ತಾ ಇದೆ
ನಾಲ್ಕು ಇಲ್ಲ ಮಾಡೋಕ್ಕಾಗಲ್ಲ, ಅಂತ ಶಿಕ್ಷಣವನ್ನು ಮಾಡೋದಿಲ್ಲ, ಅಂತ ಅವಶ್ಯಕತೆಗೂ ನಮಗಿಲ್ಲ. ಸೊ ಯಾಕಂದರೆ ಇಂಥ ಒಂದು ಒಳ್ಳೆಯ ಶಿಕ್ಷಕರ ಜೊತೆಗೆ ನಿರ್ವಹಿಸಿದ್ರೆ ಮಾತ್ರ ನನಗೂ ಶಕ್ತಿ ಬರೋದು. ಸೊ ನಾವು ನಾಟಕ ಮಾಡಿಕೊಂಡು ಮತ್ತು ಹೇಳಿಕೊಂಡು ಮಾಡೋಂಥ ಅವಶ್ಯಕತೆ ಖಂಡಿತ ನನಗೂ ಇಲ್ಲ. ಯಾಕಂದರೆ ತುಂಬ ಪ್ರತಿ ಫಂಕ್ಷನ್ಗಾಗಿರ್ಬೋದು, ಪ್ರತಿ ಸಭೆಗಾಗಿರ್ಬೋದು, ನಿನ್ನೆ ಜಸ್ಟ್ ನನ್ನ ನಿನ್ನೆ ಬೆಳಗ್ಗೆ ನಾನು 6 ಗಂಟೆಗೆ ತುಮಕೂರು ಬಿಟ್ಟೆ, 9 ಗಂಟೆಗೆಲ್ಲ ನಾವು ಹೊಸಳಿಗೆ ಬಂದ್ವಿ. ಅಲ್ಲಿ ಒಂದು ಪೂಜೆ ಬೆಳಗ್ಗೆಬೇಕಂತ ಒಂದು ವಿಷಯದಿಂದ ನಾವು ಈಗಾಗಲೇ ಸಿದ್ಧತೆ ಮಾಡಿಕೊಡ್ತಾ ಇದ್ದೀವಿ. ಅದಕ್ಕೆ ಪೂರ್ವಕವಾಗಿ ಜಿಲ್ಲಾ ಹಂತದ MRP ಪ್ರವೇಶಿಯನ್ನು ಕೂಡ ನಾವು ಈ ವಾರದಲ್ಲಿ ಹಾಕೊಂಡು ಒಟ್ಟಾರೆ ಫಲಿತಾಂಶ ಈ ಸಭೆ ನಮ್ಮ ವಿಜಯನಗರಿಗೆ ನೋಡತಕ್ಕಂಥ ಧ್ಯೇಯವನ್ನು ಇಟ್ಕೊಂಡು ಫಲಿತಾಂಶ ಪಡೆಯಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರು ಸಹ ನಮ್ಮ ಇಲಾಖೆಗೆ ಸ್ವತಃ ಅವರೇ ಉನ್ನತ ವಿದ್ಯಾರ್ಥಿಗಳನ್ನು ಪಡೆದಿರ್ತಕ್ಕಂಥ ನಮ್ಮ ಇಲಾಖೆಗೆ ಅತಿ ಹೆಚ್ಚಿನ ಒಂದು ನೆರವು ನಾವು ನೀಡ್ತಾ ಇದ್ದಾರೆ. ಹಾಗಾಗಿ ನಾವು ಇಲಾಖೆಯ ಮುಖ್ಯಸ್ಥರಾಗಿ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಫಲಿತಾಂಶಕ್ಕೆ ಅವರು ಮುಖ್ಯವಾಗಿ ಕಾರಣವಾಗಿರ್ತಕ್ಕಂಥದ್ದು ಇಲಾಖೆಯ ಅಧಿಕಾರಿಗಳು ಮಾತ್ರವೇ ಅಲ್ಲ. ಯಾಕಂದರೆ ನಾವು ವಿದೇಶವನ್ನು ಮಾತ್ರ ನೀಡಿರ್ತೇವೆ, ಅದು ನಿಜವಾಗಿ ಅದನ್ನ ಪ್ರತಿಷ್ಠಿತಗೊಳಿಸುವುದು ನಮ್ಮ ಎಲ್ಲ ಶಿಕ್ಷಕರಿಂದ. ಆ ಶಿಕ್ಷಕರಿಂದ ಏನು ಶ್ರಮ ಪಟ್ಟಿದ್ದಾರೆ, ಆ ಶ್ರಮಕ್ಕೆ ಪ್ರತಿಫಲ ಇವತ್ತು ಸಂದಿಗೆ ಅಂತಕ್ಕಂಥದ್ದು ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಬರೀ ವಿದೇಶವನ್ನು ಕೊಡ್ತೀವಿ, ವಾಸ್ತವಿಕವಾಗಿ ಆ ವಿದೇಶಗಳನ್ನು ತರಗತಿಯ ಕೊರಡೆಗಳಲ್ಲಿ ಜಾರಿ ಇರತಕ್ಕಂಥದ್ದು ತಾವುಗಳೇ ಆಗಿದ್ದೀವಿ. ನಮ್ಮ ವಿದೇಶಗಳನ್ನು ಪಾಲಿಸಿದ್ದೀವಿ, ಫಲಿತಾಂಶ ಬರಲಿಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಿದ್ದೀವಿ ಅಂತಕ್ಕಂಥ ಮಾತುಗಳನ್ನ ಮತ್ತೆ ತಮ್ಮೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ವರ್ಷ ಈಗಾಗಲೇ ಹೇಳಿದಂಗೆ 80+ ವಿಷನ್ ಅಥವಾ ಒಂದು